ಎಲ್ಲ ಧ್ಯಾನ ಮಿತ್ರರಿಗೆ ಆತ್ಮಪೂರ್ವಕ ನಮಸ್ಕಾರಗಳು. ಇವತ್ತು ಧ್ಯಾನ 365 116ನೇ ದಿವಸ, 116th ಸೆಷನ್. ಗುರುಗಳಾದ ಬ್ರಹ್ಮಶ್ರೀ ತಾಮಹ ಪತ್ರಿಜಿ, ಪಿರಮಿಡ್ ವರ್ಲ್ಡ್ ಫೌಂಡೇಶನ್, PSSM, PMC ಎಲ್ಲ ಪಿರಮಿಡ್ ಮಾಸ್ಟರ್ಸ್ಗೆ ನಮಸ್ಕಾರ. ಪ್ರತಿ ಒಬ್ಬ ಧ್ಯಾನಿಗೆ ತುಂಬ ಚಾಲೆಂಜಸ್ ಅನ್ನೋದು ಇನಿಷಿಯಲ್ ಡೇಸಲ್ಲಿ ಬರುತ್ತೆ. ಈ ಮಧ್ಯಕಾಲ ಕೆಲವೊಬ್ಬ ಮಾಸ್ಟರ್ಸ್ ಹತ್ರ ನಾನು ಮಾತಾಡಿದ್ರೆ, ಮೊಂಡಿ ನೋವಾಗಿದೆ, ಅದಕ್ಕೋಸ್ಕರ ಧ್ಯಾನ ನಿಲ್ಲಿಸಿದ್ದೀನಿ, ಇಲ್ಲಿ ಪೇಯ್ನ್ಸ್ ಬಂದಿದೆ, 1 ವಾರ ಧ್ಯಾನ ಮಾಡ್ತಾ ಇಲ್ಲ, ಅದಾಯಿತು ಇದಾಯಿತು ಅಂತ ಕಾರಣಗಳು ಹೇಳಿ ಅವರ ಧ್ಯಾನವನ್ನು ನಿಲ್ಲಿಸ್ತಾ ಇದ್ದಾರೆ. ಸ್ಪಿರಿಚುವಲ್ ಸೈನ್ಸ್ ಅರ್ಥ ಮಾಡ್ಕೋಬೇಕು. ನಮಗೆ 3 ವೆಹಿಕಲ್ಸ್ ಇರುತ್ತೆ. 1 ಈ ಭೌತಿಕ ಶರೀರ, 2 ಭಾವನಾ ಶರೀರ, 3ನೇದು ಸೂಕ್ಷ್ಮ ಶರೀರ. ಈ 3 ಶರೀರಗಳು ಶುದ್ಧಿ ಆಗಬೇಕು, ವಾಸಿ ಆಗಬೇಕು. ಎಷ್ಟೋ ಕಾಯಿಲೆಗಳು ಒಳಗೆ ಕೂತ್ಕೊಳ್ಳುತ್ತದೆ, ನಮಗೆ ಗೊತ್ತಾಗಲ್ಲ. 1 ವಾರ 2 ವಾರ ಮುಂಚೆ ನಾನು ನಿಮಗೆ ಹೇಳಿದ್ನಿ, ನಮ್ಮ ದೊಡ್ಡಪ್ಪ ಅವರು ತೀರೋಗಿದ್ರಂತವು. ಚೆನ್ನಾಗಿದ್ದರು, ಸಡನ್ನಾಗಿ ಹಾಸ್ಪಿಟಲೈಸ್ ಆಗಿದ್ದರು. ನೋಡಿದರೆ 4th ಸ್ಟೇಜ್ ಕ್ಯಾನ್ಸರ್ ಅಂದರು. ಆವಾಗ ಏನಾಯಿತು ಅಂದರೆ, ಕಾಯಿಲೆಗಳು ಒಳಗೆ ಇದೆ, ಆದರೆ ಅವ್ರಿಗೆ ಗೊತ್ತಾಗಿಲ್ಲ. ಆ ಥರ ಎಷ್ಟೋ ಒಂದು ವಿಷಯಗಳನ್ನು, ಕಾಯಿಲೆಗಳು, ಮನೋಭಾವನೆಗಳು, ಬೇರೆಯೊಬ್ಬರ ಮೇಲೆ ಕೋಪಗಳು, ದ್ವೇಷ, ಅಸೂಯೆಗಳೆಲ್ಲ ಒಳಗೆ ಇರುತ್ತೆ. ಇವರು ಧ್ಯಾನ ಮಾಡಿಲ್ಲ ಅಂದರೆ ಅದೆಲ್ಲ ಹಂಗೇ ಮ್ಯಾನೇಜ್ ಮಾಡಿಕೊಂಡು ಮೇಂಟೈನ್ ಮಾಡಿಕೊಂಡು ಹೋಗ್ತಾರೆ. ಆದರೆ ಈ ವಿಶ್ವಶಕ್ತಿ ಯಾವಾಗ ಒಳಗೆ ಹೋಗುತ್ತೋ ಆವಾಗ ಏನಾಗುತ್ತೆ ಅಂದರೆ, ಅಷ್ಟು ಒಂದು ಕರ್ಮಗಳಿಂದ ನಾವು ಸರಿಯಾಗಿ ಶರೀರವನ್ನು ನೋಡ್ಕೊಳ್ಳಿಲ್ಲ, ಆ ಒಂದು ಪರಿಸ್ಥಿತಿಗಳಿಂದ ಶುರುವಾಗಿದ ಎಲ್ಲ ಕಾಯಿಲೆಗಳನ್ನು ವಾಸಿಯಾಗೋಕ್ಕೆ ಶುರುವಾಗುತ್ತದೆ. ತಡಿಬೇಕು. ಯು ಹ್ಯಾವ್ ಟು ಬೇರ್ ದ ಪೇಯ್ನ್ಸ್. ಒಂದು ಬೇಬಿ ಬರಬೇಕು ಅಂದರೆ 9 ತಿಂಗಳು ಆ ತಾಯಿ ಎಷ್ಟೊಂದು ಪೇಯ್ನ್ಸು ತಡಿಬೇಕು, ಆವಾಗ ಒಂದು ಬೇಬಿ ಅನ್ನೋದು ಕ್ರಿಯೇಟ್ ಆಗುತ್ತದೆ. ಎಷ್ಟೋ ಜನ್ಮಗಳು ನಾವೆಲ್ಲ ಒಳಗೆ ಇಟ್ಕೊಂಡಿದ್ದ ಭಾವನೆಗಳು, ಆಲೋಚನೆಗಳು ಎಲ್ಲ ಕ್ಲಿಯರ್ ಆಗಬೇಕು ಅಂದರೆ ಇನಿಷಿಯಲ್ ಡೇಸು ಒಂಥರ ನರಕನೇ. ಫಸ್ಟ್ ವಿಷ ಬರುತ್ತೆ ಹೊರಗೆ, ಆಮೇಲೆ ಅಮೃತ ಬರುತ್ತದೆ. ಅದಕ್ಕೋಸ್ಕರ ನಾವು ಧ್ಯಾನ ಸಾಧನೆ ಅದು ನಿಲ್ಲಿಸಬಾರ್ದು. ಪರೀಕ್ಷೆಗಳೇ ಅದಿ, ಬಟ್ ಈ ಆಸ್ಟ್ರಲ್ ಬಾಡಿ ಹೊರಗೆ ಹೋಗಬೇಕು, ಸ್ಪಿರಿಚುವಲ್ ಜರ್ನಿ ಆಗಬೇಕು, ಮುಕ್ತಿ ಬರಬೇಕು ಅಂದರೆ ಮೊದಲನೇ 3 ಶರೀರಗಳು, ಭೌತಿಕ ಶರೀರ, ಭಾವನೆಗಳ ಶರೀರ, ಸೂಕ್ಷ್ಮ ಶರೀರ ಕ್ಲೆನ್ಸ್ ಆಗಬೇಕು, ಕ್ಲಿಯರ್ ಆಗಬೇಕು. ಚಿಕ್ಕ ವಯಸ್ಸಿಂದ ಇವ್ರ ಬಗ್ಗೆ ಅವ್ರ ಬಗ್ಗೆ ಒಳಗೆ ಇಟ್ಕೊಂಡಿದ್ದ ಎಲ್ಲ ವಿಷಯಗಳು ಹೊರಗೆ ಬರುತ್ತೆ. ನಿನ್ನೇನೋ ಒಬ್ಬರು ಮೇಡಮ್ ಬಂದರು, ನನ್ನ ಮೇಲೆ ತುಂಬ ಕೋಪ ಇಟ್ಕೊಂಡು ಬಂದರು. ಏನೋ ಒಂದು ಸಿಲ್ಲಿ ರೀಸನ್ಸ್ಗೆ ಏನೋ ಒಂದು ಇಟ್ಕೊಳ್ತಾರೆ ಒಳಗೆ. ಅದು ನನ್ನನ್ನು ಯಾವ ರೀತಿಯೂ ನನಗೆ ಏನಾಗಲ್ಲ, ಬಟ್ ಅವ್ರ ಸ್ಪಿರಿಚುವಲ್ ಗ್ರೋತು ಸ್ಟಾಪ್ ಆಗುತ್ತೆ. ಅದು ಅವ್ರಿಗೆ ಅರ್ಥ ಆಗ್ತಾ ಇಲ್ಲ. ಮನಸ್ಸೊಳಗೆ ಏನೋ ಇಟ್ಕೊಂಡು ಇಲ್ಲಿ ಬಂದು ನಾಟಕ ಆಡ್ತಾ ಇರ್ತಾರೆ ಸ್ವಲ್ಪ ಜನ. ನನಗೆ ಅದು ಏನು ಅಫೆಕ್ಟ್ ಆಗಲ್ಲ ಮಾಸ್ಟರ್ಸ್. ಯಾವಾಗ ನಿಮ್ಮ ಒಳಗೆ ಇರೋ ಆ ಭಾವನೆಗಳು, ಆಲೋಚನೆಗಳು ನೀವು ಸರಿ ಮಾಡ್ಕೊಳ್ಳಿಲ್ಲ ಅಂದರೆ ನಿಮ್ಮ ಆಸ್ಟ್ರಲ್ ಬಾಡಿ ಹೊರಗೆ ಬರಲ್ಲ, ನಿಮ್ಮ ಕರ್ಮ ಶರೀರ, ಕಾಸಲ್ ಬಾಡಿ ಕ್ಲಿಯರ್ ಆಗಲ್ಲ. ಇದೆಲ್ಲ ವಾಸಿ ಆಗಬೇಕು, ಕ್ಲಿಯರ್ ಆಗಬೇಕು, ಮುಕ್ತಿ ಮೋಕ್ಷ ಬರಬೇಕು. ಎಷ್ಟೋ ಒಂದು ದೃಷ್ಟಿಗಳು ನಾವು ನೋಡಬೇಕು, ದರ್ಶನ ಆಗಬೇಕು, ಮೆಸೇಜಸ್ ತಗೋಬೇಕು, ಜೀವನದಲ್ಲಿ ಒಳಗಿಂದ ಕ್ಲಾರಿಟಿ ಬರಬೇಕು ಅಂತ ನಿಮ್ಗೆ ಇದೆ ಅಂದರೆ ಈ 3 ಶರೀರಗಳನ್ನು ಯಾವಾಗಲೂ ಶುದ್ಧವಾಗಿ ಇಟ್ಕೋಬೇಕು. ಕ್ರಿಸ್ಟಲ್ ಕ್ಲೀನ್, ಕ್ಲಿಯರ್, ಪ್ಯೂರ್. ಅದಕ್ಕೆ ಸಮಯ ಕೊಡಬೇಕು. ಎಷ್ಟೇ ನೋವುಗಳು ಬಂದಿದ್ರೂ ತಡಿಬೇಕು, ಭಯ ಪಡಬಾರ್ದು, ಏನೂ ಆಗಲ್ಲ. ಕೆಲವೊಂದು ಜನ, ನಿನ್ನೆ ಒಬ್ಬ ಯಂಗ್ಸ್ಟರ್ನ ಮೀಟ್ ಮಾಡಿದ್ದೀನಿ. 1 ವರ್ಷ ಮುಂಚೆ ನಾನು ಧ್ಯಾನ ಹೇಳ್ಕೊಟ್ಟಿದ್ದೀನಿ, ಆದ್ರೂ ಒಂದು ಸತಿನೂ ಮಾಡಿಲ್ಲ. ನಿನ್ನೆ ಮೀಟ್ ಮಾಡಿದ ತಕ್ಷಣ ನಾನು ಕೇಳಿದ್ದೀನಿ, ಯಾಕೆ ನೀವು ಧ್ಯಾನ ಮಾಡಿಲ್ಲ ಅಂದರೆ, ತಸ್ಮಾತ್ ಈ ಸೂಕ್ಷ್ಮ ಶರೀರ ಹೊರಗೆ ಬಂದುಬಿಡುತ್ತೆ, ಏನೇನು ಕಾಣಿಸ್ತೋ ಗೊತ್ತಾಗ್ತಾ ಇಲ್ಲ ಸರ್, ಭಯ ಆಗ್ತಾ ಇದೆ, ಅದೆಲ್ಲ ಫೇಸ್ ಮಾಡೋಕ್ಕೆ ನಮ್ಮ ಹತ್ರ ಆಗುತ್ತಾ ಇಲ್ವೋ ಅಂತ. ನೀವು ಟ್ರೈಯೇ ಮಾಡಿಲ್ಲ. ಯಾಕೆ ಅಷ್ಟು ಕನ್ಫ್ಯೂಷನ್ಸ್ ಬಂದಿದೆ ಅಂದರೆ, ತುಂಬ ವೀಡಿಯೋಸ್ ನೋಡಿದ್ದೀನಿ, ಎಲ್ಲ ವೀಡಿಯೋಸ್ಲು ಒಂದೊಂದು ಹೇಳಿದ್ರು, ಅದಕ್ಕೆ ಕನ್ಫ್ಯೂಸ್ ಆಗಿದೆ ಅಂದೆ. ಧ್ಯಾನ ಸಾಧನೆ ನೀವು ಮಾಡಿಲ್ಲ ಅಂದರೆ, ಎಷ್ಟೋ ಪುಸ್ತಕಗಳು ಓದಿ, ಎಲ್ಲರ ಅನುಭವಗಳು ಕೇಳಿ, ಯೂಟ್ಯೂಬ್ ವೀಡಿಯೋಸು ಎಲ್ಲ ನೋಡಿದರೆ ಬರೀ ಕನ್ಫ್ಯೂಷನ್ಸೇ ಬರುತ್ತೆ, ಕ್ಲಾರಿಟಿ ಬರಲ್ಲ. ಯಾಕೆಂದರೆ
ಅವ್ರಿಗೆ ಸ್ವ ಅನುಭವ ಬಂದಿಲ್ಲ ಅಂದರೆ ನಿಮಗೆ ಕನ್ಫ್ಯೂಷನ್ಸ್ ಯಾವಾಗ್ಲೂ ಇರುತ್ತೆ. ಕೆಲವೊಂದು ಸೆಕ್ಷನ್ ಆಫ್ ಪೀಪಲ್, ಸರ್ ನಾನು ಅವಾಗ ಮಾಡ್ತಾ ಇದ್ದೀನಿ, ಮಧ್ಯದಲ್ಲಿ ಡಿಸ್ಕನೆಕ್ಟ್ ಆಗ್ತಾ ಇದೆ ಧ್ಯಾನ ಅಂತ. ಇದು ಏನು ಲೆಕ್ಕ ನನಗೆ ಗೊತ್ತಾಗ್ತಾ ಇಲ್ಲ. ಪ್ರತಿ ದಿವಸ ಬ್ರಷ್ ಮಾಡೋದು ನೀವು ಮರ್ತೋಗಲ್ಲ, ಊಟ ಮಾಡೋದು ಬಿಡಲ್ಲ, ಮಲ್ಕೊಳ್ಳೋದು ಬಿಡಲ್ಲ, ಫೇಸ್ಬುಕ್ಕು, ಇನ್ಸ್ಟಾಗ್ರಾಮ್, ಟ್ವಿಟರ್ ನೋಡೋದು ಬಿಡಲ್ಲ, ಸಿನಿಮಾಗಳು ನೋಡೋದು ಬಿಡಲ್ಲ. ಧ್ಯಾನಕ್ಕೆ ಮಾತ್ರ ಬ್ರೇಕ್ಸ್ ಯಾಕೆ? ಒಬ್ಬ ಮೇಡಮ್ ಹಿಂಗೆ ಹೇಳಿದರು, ಸರ್ ನಾನು ಏನೇ ಪ್ರಯತ್ನ ಪಟ್ಟಿದ್ರು ಆಗ್ತಾ ಇಲ್ಲ ಸರ್, ಒಂದೊಂದು ದಿವಸ ಮಿಸ್ ಆಗ್ತಾ ಇದೆ ಧ್ಯಾನ, ಏನು ಮಾಡಬೇಕು ಸರ್ ಅಂದರೆ, ನಾನು ಒಂದೇ ಒಂದು ಸೂಚನೆ ಹೇಳಿದ್ದೀನಿ, ಧ್ಯಾನ ಮಾಡಿದರೆ ಮಾತ್ರ ನೀವು ಬ್ರಷ್ ಮಾಡಿ, ಇಲ್ಲಾಂದರೆ ಮಾಡಬೇಡಿ ಅಂತ. ಅವಾಗಿಂದ ಕರೆಕ್ಟಾಗಿ ಮಾಡ್ತಾಯಿದ್ರು. ಆ ಥರ ಕೆಲವೊಬ್ಬ ಮಾಸ್ಟರ್ಸ್ಗೆ ಆ ಥರ ಸ್ಟ್ರಿಕ್ಟ್ ರೂಲ್ಸ್ ಹಾಕಿಲ್ಲ ಅಂದರೆ ಅವರು ಮಾಡ್ತಾ ಇಲ್ಲ. ಯಾಕೆಂದರೆ ಆ ಧ್ಯಾನ ಒಂದು ವಿಶಿಷ್ಟತೆ ಏನು, ಅದು ಸೈನ್ಸ್ ಏನು, ಅದು ಏನು ಮಾಡುತ್ತೆ ಅನ್ನೋದು ಅವ್ರಿಗೆ ಅರ್ಥ ಆಗಿಲ್ಲ. ಅದಕ್ಕೆ ಆ ಡಿಸ್ಕನೆಕ್ಷನ್ ಅನ್ನೋದು ಬರ್ತಾ ಇದೆ. ಯಾವಾಗಲೂ ಡಿಸ್ಕನೆಕ್ಟ್ ಆಗಬಾರ್ದು. ಎಷ್ಟೇ ಬ್ಯುಸಿ ಆಗಲಿ, ಏನೇ ಕೆಲಸ ಇರಲಿ, 5 ನಿಮಿಷ ಅಲ್ಲ 10 ನಿಮಿಷ ಧ್ಯಾನ ಮಾಡೇ ನೀವು ಮಲ್ಕೋಬೇಕು. ಆ ಡಿಸ್ಕಂಟಿನ್ಯೂ ನೀವು ಮಾಡಿದರೆ ಮತ್ತೆ ಆ ಒಂದು ರಿದಮ್ ಹೋಗುತ್ತೆ. ಆ ರಿದಮ್ ಮತ್ತೆ ನೀವು ಬರೋಕ್ಕೆ ಎಷ್ಟೋ ದಿವಸ ಆಗುತ್ತೆ. ಥ್ಯಾಂಕ್ ಯು ವೆರಿ ಮಚ್. ಸೈನಿಂಗ್ ಆಫ್. ಮೆಡಿಟೇಷನ್ ಕೋಚ್ ಅಯ್ಯಪ್ಪ. ನಮಸ್ತೆ.